ಇನ್ನು ದೇವೇಗೌಡರ ಮನೆಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಡಿಕೆ ಈಗಾಗಲೇ ಸಿದ್ದರಾಮಯ್ಯನವರನ್ನ ಭೇಟಿಯಾದರು, ಯಡಿಯೂರಪ್ಪನವರನ್ನ ಭೇಟಿಯಾದರು. ಈಗ ದೇವೇಗೌಡರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿರುವಂತಹ ದೃಶ್ಯ ಇದು. ದೇವೇಗೌಡರು ಕೆಲ ಹೊತ್ತಿನ ಹಿಂದೆ ಮನೆಯಲ್ಲಿ ಇರಲಿಲ್ಲ, ಡಯಾಲಿಸಿಸ್ ಏನೋ ಕಾರಣಕ್ಕೋಸ್ಕರ ಅವರು ತೆರಳಿದ್ದಾರೆ, ನಾಳೆ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಡಿಕೆ ಶಿವಕುಮಾರ್ ಅವರು ಅವರ ನಿವಾಸಕ್ಕೆ ಬಂದಿರೋದ್ರಿಂದ ದೇವೇಗೌಡರ ಲಭ್ಯತೆ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ, ಗಮನಿಸ್ತಾ ಇದ್ದೀರಿ. ಇದು ದೇವೇಗೌಡರ ನಿವಾಸದಿಂದ ನೇರ ದೃಶ್ಯಾವಳಿಗಳು. ಡಿಕೆ ಶಿವಕುಮಾರ್ ಅವರು ಅವರ ನಿವಾಸಕ್ಕೆ ಬಂದಂತಹ ಕ್ಷಣ. ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರು ನಿವಾಸದ ಒಳಗಡೆ ತೆರಳುತ್ತಾ ಇರುವಂತಹ ದೃಶ್ಯ ಇದು. ಪದ್ಮನಾಭ ನಗರದಲ್ಲಿರುವಂತಹ ಎಚ್.ಡಿ. ದೇವೇಗೌಡರ ನಿವಾಸ. ಎಲ್ಲ ನಾಯಕರು ಕೂಡ ಮಾತನಾಡಬೇಕಿದ್ರೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯನವರು ಪದತ್ಯಾಗವನ್ನು ಮಾಡಿ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ಅವರಿಗೆ ಬೊಕ್ಕೆಯನ್ನು ನೀಡಿ, ಶಾಲನ್ನು ಹೊದಿಸಿ, ಗೌರವವನ್ನು ಸಲ್ಲಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯುವಂತಹ ಕೆಲಸವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಹಾಗೆಯೇ ದೇವೇಗೌಡರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸುವಂತಹ ಕ್ಷಣ ಇದು. ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇರೋದರಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಿದ್ದಾರೆ. ಹಿರಿಯರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಯಡಿಯೂರಪ್ಪನವರನ್ನು ಭೇಟಿಯಾಗಿ ಅವರನ್ನು ಆಹ್ವಾನಿಸೋದರ ಜೊತೆಗೆ ಆಶೀರ್ವಾದವನ್ನು ಪಡೆದರು. ಈಗ ದೇವೇಗೌಡರು ಎಲ್ಲ ಪಕ್ಷಗಳ ಹಿರಿಯ ನಾಯಕರು, ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕಾರಣದಲ್ಲಿ ಅದ್ಭುತ ಸಾಧನೆಗೈದಂತಹ ಹಿರಿಯರ ಮಾರ್ಗದರ್ಶನ ಅನ್ನೋದು ಮುಂದೆ ಸಾಗುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಅನುಕೂಲಕರವಾಗುತ್ತೆ. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ, ಅವರ ಅಭಿಪ್ರಾಯಗಳು ಸರ್ಕಾರವನ್ನು ನಡೆಸಿಕೊಂಡು ಹೋಗೋದಕ್ಕೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಮಹತ್ತರ ಹೆಜ್ಜೆ ಇದು. ಎಲ್ಲ ಸಮುದಾಯದ ನಾಯಕರುಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದಿದ್ದೇನೆ ಅಂತ ಹೇಳಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುವುದರ ಜೊತೆಗೆ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಡಿಕೆ ಶಿವಕುಮಾರ್ ಅವರು ಇಲ್ಲಿ ಮಾಡ್ತಿದ್ದಾರೆ. ಇವರನ್ನು ಭೇಟಿಯಾದರೂ ಅವರನ್ನು ಬಿಟ್ಟರು ರಾಜಕೀಯ ದ್ವೇಷ ಅಥವಾ ವಾಗ್ವಾದಗಳು, ಟೀಕೆಗಳು ಇದ್ದೇ ಇರುತ್ತೆ. ಸಾಕಷ್ಟು ಬಾರಿ ಡಿಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಮಾತನಾಡಿದ್ದಿದೆ, ಅವರನ್ನು ಬೈದಿದ್ದಿದೆ, ಅವರ ಕೆಲಸ ಕಾರ್ಯಗಳಿಗೆ ಟೀಕೆ ಮಾಡಿದ್ದಿದೆ. ಅದೆಲ್ಲದರ ಹೊರತಾಗಿ ಒಂದು ಶುಭ ಕಾರ್ಯ ನಡೀತಾ ಇದೆ. ವಿಪಕ್ಷಗಳ ಅಂದಮೇಲೆ ಟೀಕೆಯೇ ಮಾಡಲೇಬೇಕಾಗುತ್ತೆ, ಕೆಲವೊಂದು ವಿಚಾರಗಳಲ್ಲಿ ವಿರೋಧ ಮಾಡಲೇಬೇಕಾಗುತ್ತೆ. ಅದೆಲ್ಲದರ ಹೊರತಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಎಲ್ಲರ ಆಶೀರ್ವಾದವನ್ನು ಪಡೆದು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಮಾಜಿ ಪ್ರಧಾನಿಗಳನ್ನು ಅವರ ನಿವಾಸದಲ್ಲೇ ಭೇಟಿಯಾಗಿ ಅವರನ್ನು ಆಹ್ವಾನಿಸ್ತಾ ಇರುವಂತಹ ದೃಶ್ಯ. ಆ ಸಂದರ್ಭದಲ್ಲಿ ದೇವೇಗೌಡರು ಕೂಡ ಅಭಿನಂದಿಸಿದ್ದಾರೆ, ಆಶೀರ್ವದಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರನ್ನು. ಒಂದು ಸ್ಪಷ್ಟ ಸಂದೇಶ ಇಲ್ಲಂತೂ ಕಂಡು ಬರ್ತಾ ಇದೆ. ಎಲ್ಲ ಸಮುದಾಯವನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ಸಂದೇಶ ರವಾನಿಸುವ ಒಂದು ಪ್ರಯತ್ನ. ಜೊತೆಗೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಸಂಜೆ ನಡೆಯುವಂತಹ ಪ್ರಮುಖವಾದಂತಹ ಘಟ್ಟ ಪದಗ್ರಹಣ ಕಾರ್ಯಕ್ರಮ. ಅಲ್ಲಿ ಹೇಗಿದೆ ಸಿದ್ಧತೆ ಲೋಕಭವನದಲ್ಲಿ, ಅಲ್ಲಿನ ಸಿದ್ಧತೆಗಳ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಕಾಸ್, ಸಂಜೆ 4 ಗಂಟೆ ಹೊತ್ತಿಗೆ ಬಹಳ ಮಹತ್ವದ ಕಾರ್ಯಕ್ರಮಕ್ಕೆಲ್ಲ ಸಿದ್ಧತೆಗಳಾದಂತೆ ಕಂಡು ಬರ್ತಾ ಇದೆ. ಈಗಾಗಲೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಪೊಲೀಸರ ಪಡೆ ಕೂಡ ನಿಯೋಜನೆ ಆಗಿರೋದನ್ನ ನೋಡ್ತಾ ಇದೀವಿ. ಅಲ್ಲಿನ ಸಂಪೂರ್ಣ ಚಿತ್ರಣ ಕೊಡೋದಾದ್ರೆ ಪದಗ್ರಹಣಕ್ಕೆ ಹೇಗೆ ಕಂಡು ಬರ್ತಾ ಇದೆ ಲೋಕಭವನ ಅಂತ? ಪ್ರತಿಮಾ, ಏನು 4 ಗಂಟೆಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಭವನದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿರುವಂಥದ್ದು ಮತ್ತು ತುಂಬ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಪೊಲೀಸರು ಹಾಕ್ಕೊಂಡಿದ್ದಾರೆ. ಯಾಕಂದರೆ ಜನ ಬಂದಂಥವರು ಯಾರು ಕೂಡ ರಸ್ತೆಗೆ ಬರೋದಕ್ಕೆ ಅವಕಾಶ ಕೂಡ ಇಲ್ಲ. ಆ ರೀತಿಯಾದಂಥ ಒಂದು ವಾತಾವರಣವನ್ನು, ಭದ್ರತೆಯನ್ನು ಪೊಲೀಸರು ನಿಯೋಜನೆ ಮಾಡ್ಕೊಂಡಿರುವುದು ನನ್ನ ಹಿಂಭಾಗ ಗಮನಿಸ್ತಾ ಇರ್ಬೋದು. ಸೊ ಇಲ್ಲಿ ಏನು ಪ್ರಮಾಣ ವಚನ ಸ್ವೀಕಾರಕ್ಕೆ ಒಂದು ಎಂಟ್ರಿಯನ್ನು ಮಾಡಲಾಗಿರುವಂಥದ್ದು ಮತ್ತು ಒಂದು 200 ವೆಹಿಕಲ್ಸ್ಗಳಿಗೆ ಮಾತ್ರ ಪಾಸನ್ನು ಕೊಡಲಾಗಿದೆ ಮತ್ತು
200ಕ್ಕೂ ಹೆಚ್ಚಿನ VVIPಗಳೇನು ಬರ್ತಾರೆ ಅವರ ವೆಹಿಕಲ್ಸ್ಗಳನ್ನು ಪೊಲೀಸ್ ತಿಮ್ಮಯ್ಯ ಸರ್ಕಲ್ನಲ್ಲೇ ನಿಲ್ಲಿಸಲಾಗುತ್ತೆ. ಅಲ್ಲಿಂದ ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಂದ ಏನು ಗಾಲ್ಫ್ ಗಾಡಿಗಳೇನಂತ ಒಂದು 6 ಸೀಟರ್ ಎಲೆಕ್ಟ್ರಿಕ್ ವೆಹಿಕಲ್ ಏನಿದೆ, ಸೊ ಅದರಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಮತ್ತು ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಇಲ್ಲಿ ಒಳಗಡೆ ಹೋಗೋದಕ್ಕೆ. ಆ ಪಾಸ್ ಯಾರ್ಯಾರಿಗೆ ಕೊಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಪೊಲೀಸರು ಈಗಾಗಲೇ ಅದರ ಲೀಸ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಜನ ಮತ್ತು ಅಲ್ಲಿಯ ಮುಖಂಡರುಗಳು, ಕೆಲವು ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ಕೂಡ ಈಗಾಗಲೇ ರಾಜಭವನದ ಲೋಕಭವನದ ಬಳಿಯಲ್ಲಿ ಈಗ ಬರ್ತಾ ಇರುವಂಥದ್ದು. ಸದ್ಯ ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸರನ್ನ ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳಲಾಗಿದ್ದು. ಇದ್ರ ಜೊತೆಯಲ್ಲಿ ಇವತ್ತು ಪ್ರಮಾಣ ವಚನ ನಂತರದಲ್ಲಿ ರೋಡ್ ಶೋ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. DK ಶಿವಕುಮಾರ್ ಅವರು ಇಲ್ಲಿಂದ ಲೋಕಭವನದಿಂದ ನೇರವಾಗಿ ವಿಧಾನಸೌಧಕ್ಕೆ 2 ತೆರೆದ ಜೀಪ್ನಲ್ಲಿ ರೋಡ್ ಶೋ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಅದಕ್ಕೂ ಕೂಡ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ರಸ್ತೆಯನ್ನ ಇಲ್ಲಿಂದ ಚಾಲುಕ್ಯ ಸರ್ಕಲ್ ಮತ್ತು ಪೊಲೀಸ್ ತಿಮ್ಮಯ್ಯ ರಸ್ತೆಯಿಂದ ಸಂಪೂರ್ಣ ಲೋಕಭವನದ ಸುತ್ತಲಿನ ರಸ್ತೆಗಳನ್ನು ಬಂದ್ ಮಾಡಲಾಗುತ್ತೆ. ಕೇವಲ VVIP ಮತ್ತು DK ಶಿವಕುಮಾರ್ ಅವರು ತೆರಳತಕ್ಕಂಥ ಈ ಒಂದು ರೋಡ್ ಶೋ ವಾಹನ ಬಿಟ್ಟರೆ ಬೇರೆ ಯಾವ ವಾಹನಗಳು ಕೂಡ ಒಳಗಡೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಆ ರೀತಿಯಾದಂಥ ಒಂದು ಭದ್ರತೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಮುಖಂಡರುಗಳು ಮತ್ತು ಜನ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಒಳಗಿನ ಚಿತ್ರಣಗಳು ಗೊತ್ತಾಗೋದಕ್ಕೋಸ್ಕರವಾಗಿ ಹೊರಗಡೆ 3 LED ವಾಲ್ಗಳನ್ನು ಕೂಡ ಈಗಾಗಲೇ ಹಾಕೊಳ್ಳಲಾಗಿರುವಂಥದ್ದು. ಮತ್ತು ವೃದ್ಧರು ಮತ್ತು ನಿಲ್ಲೋದಕ್ಕೆ ಸಾಧ್ಯವಾಗದಂಥ ಜನ ಏನಾದರೂ ಬಂದರೆ ಅವರಿಗೆ ಕುಳಿತುಕೊಳ್ಳೋದಕ್ಕೂ ಕೂಡ ಚೇರ್ ವ್ಯವಸ್ಥೆಗಳನ್ನು ಕೂಡ ರಾಜಭವನದ ಸುತ್ತ ಹಾಕಿರ್ತಕ್ಕಂಥ ಬ್ಯಾರಿಗೇಡ್ ಒಳಭಾಗದಲ್ಲಿ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಪೊಲೀಸ್ ಅಂತೂ ಎಲ್ಲದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು ಈಗಷ್ಟೇ ಕೆಲವು ಹೊತ್ತುಗಳ ಮುಂಚೆ ಸಚಿವ ಸ್ಥಾನಕ್ಕೋಸ್ಕರವಾಗಿ ಕಾಶಪ್ಪನವರಿಗೆ ಕೊಡಬೇಕು ಅನ್ನೋ ವಿಚಾರಕ್ಕಾಗಿ ಪ್ರತಿಭಟನೆಯನ್ನು ಕೂಡ 4 ಮಾಡಿದ್ರು. ಅವ್ರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಕೂಡ ಹೋಗಿರುವಂಥದ್ದು. ಒಟ್ಟಾರೆ ಇವಾಗ ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನ ಈಗಾಗಲೇ ಲೋಕಭವನದಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ವಿಕಾಸ್.